ಮಗ ಅಮೇರಿಕದಲ್ಲೇ ಹುಟ್ಟಿ ಅವ್ನಿಗೆ 2-3 ವರ್ಷ ಆದ್ರೂ ಅವನು ಮಾತು ಬರೋದಿಲ್ಲ ಅಂತ ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು ಇದಕ್ಕೆ ಪರಿಹಾರ ಏನಂತ ಅಲ್ಲೇ ಅಮೇರಿಕದಾಗ ಭಾಳಷ್ಟು ಕಡೆ ಹುಡುಕ್ಯಾಡಿದ್ವಿ. ಸ್ಕೂಲ್ಗಳು ಎಲ್ಲ ಬೇಕಾದಷ್ಟು ಇದ್ವು, ಎಲ್ಲ ಹಾಕಿದ್ರು ಅವ್ನಿಗೇನು ಮಾತು ಬರಲಿಲ್ಲ. ಆಮೇಲೆ ಕರ್ಕೊಂಬನ್ನಿ ಇಲ್ಲಿ ನೋಡೋಣ ಅಂತ ಹೇಳಿದ್ರು. ಕರ್ಕೊಂಬಂದೆ ಇಲ್ಲಿ ಒಂದು ಸಲ ಅಮೇರಿಕಾದಿಂದ ಬಂದು ಇಲ್ಲಿ ತೋರಿಸಿದ ಮೇಲೆ ಅವರೆಲ್ಲ ಔಷಧಿ ಎಲ್ಲ ಕೊಟ್ಟರು, ಮೆಡಿಸಿನ್ಸು ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ವಲ್ಪ ಮಾತಾಗಿತ್ತು ಎಲ್ಲ ಬರ್ತಾ ಇರಲಿಲ್ಲ ಅವನಿಗೆ. ಸೊ ಈಗಂತೂ ಭಾಳ ಇಂಪ್ರೂವ್ಮೆಂಟ್ ಆಗಿದೆ, ಒಂದು 70% 80% ಇಂಪ್ರೂವ್ಮೆಂಟ್ ಆಗಿದೆ. ಗ್ಯಾಸಿಂದ ಅಂದರೆ ಎಸಿಡಿಟಿದ್ದು ಪ್ರಾಬ್ಲಮ್ ಇಷ್ಟಿತ್ತಂದ್ರೆ ರಾಯಚೂರಿನಾಗ ಬೆಂಗಳೂರಿನಾಗ ತೋರಿಸ್ಲಾರ್ದು ಡಾಕ್ಟ್ರ್ ಇಲ್ಲ. MRI ಮಾಡಿಸಿದೆ, ಸ್ಕ್ಯಾನಿಂಗ್ ಅಂತ ಟೆಸ್ಟ್ ಅಂತ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು ಏನೂ ಇಲ್ಲಮ್ಮ, ನಿನಗೆ ಏನಿಲ್ಲಮ್ಮ, ರಿಪೋರ್ಟ್ನಾಗ ಏನೂ ಬರಲಿಲ್ಲ. ಅದಕ್ಕೆ ಇವ್ರ ಹತ್ರ ಬಂದಮೇಲೆ ಇವರು ಇದು ಕೊಟ್ಟರು, ಎಲ್ಲ ಮೆಡಿಸಿನ್ಸ್ ಕೊಟ್ಟರು. ಅದು ತಗೊಳ್ತಾ ಈಗ ನನಗೊಂದು ಸ್ವಲ್ಪ ನಾರ್ಮಲ್ ಆಗೀನಿ. ಈಗ ನನಗೆ ಅಂದ್ರೆ ಕಡಿಮೆ ಆಗೈತೆ, ತುಂಬ ಕಡಿಮೆ ಆಗೈತಿ ಸರ್. ನನಗೆ ಟೊಂಕದಿಂದ ಹಿಡಿದ್ಬಿಟ್ಟು ಫುಲ್ ಪಾದದ ಗಂಟ ಕಾಲು ನೋವಿತ್ತು. ಫಸ್ಟು ಬಂದಿದ್ದೆ ಸರ್ ಹತ್ರ, ಒಂದು ವೀಕ್ ತೋರ್ಸ್ಕೊಂಡು ಹೋದೆ, ಕಮ್ಮಿ ಆಯಿತು. ಆಮೇಲೆ ನೆಕ್ಸ್ಟ್ ವೀಕ್ ತೋರ್ಸ್ಕೊಂಡು ಹೋದೆ, ಫುಲ್ ಕಮ್ಮಿ ಆಗಿದೆ. ಇವಾಗ ಅಂದರೆ ಏನೂ ಇಲ್ಲ. ಯಾವ ರೀತಿ ಅಂದರೆ ಯಾವ ರೀತಿ ನೋವು ಅಂದರೆ ನಡೆಯೋಕೆ ಆಯ್ತಿರ್ಲಿಲ್ಲ ಸರ್. ಅದು ಕಾಲು ಮಡ್ಚಿದ್ರು ಮಡ್ಸೋಕೆ ಆಯ್ತಿರ್ಲಿಲ್ಲ, ಕಾಲು ಸ್ಟ್ರೈಟ್ ಆಯ್ತಿರ್ಲಿಲ್ಲ. ಮಲ್ಕಂದ್ರೆ ಒಂದೇ ಸೈಡ್ ಮಲ್ಕೋಬೇಕಾಯ್ತು. ಒಟ್ಟಿನಲ್ಲಿ ಒಂದು ನಿಮಿಷ ಕೂಡ ಒಂದು ಜಾಗದಲ್ಲಿ ಮಲ್ಕೊಳಕ್ಕೆ ಆಯ್ತಿರ್ಲಿಲ್ಲ. ಆಸ್ಪತ್ರೆಯಲ್ಲಿ ತೋರಿಸಿದ್ನಿ, MRI ಸ್ಕ್ಯಾನಿಂಗು ಮಾಡಿಸಿದ್ವಿ. ಏನು ಮಾಡಿಸಿದ್ರು ಅಲ್ಲಿ ನಾವು ಒಂದೊಂದು ಸರಿಗೆ 4,000-5,000 ಟ್ಯಾಬ್ಲೆಟ್ ತಗೊಂಡ್ರು ಕಮ್ಮಿ ಆಗಿರಲಿಲ್ಲ. ಸ್ಕ್ಯಾನ್ಗಳೆಲ್ಲ ಏನು ಬರ್ತದೆ? ಸ್ಕ್ಯಾನ್ಗಳಲ್ಲೆಲ್ಲ ಒಂದು ಸ್ವಲ್ಪ ನರ ಸ್ಟ್ರಕ್ ಆಗಿದೆ, ಅದು ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾಯಿದ್ರು. ಕೆಲವು ಲಿಂಗ್ಸೂರು ತೋರಿಸಿದೆ, ಆಮೇಲೆ ಇಲ್ಲಿ ಬೆಂಗಳೂರು ತೋರಿಸಿದೆ. ಈ ಒಂದು ಸೋರಿಯಾಸಿಸ್ ಬರುವ ವ್ಯಕ್ತಿ ಏನಾಗುತ್ತೆ ಅಂತಂದರೆ 3-4 ದಿವಸಕ್ಕೆ ಆ ಸೆಲ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಹಳೆದು ಮತ್ತು ಹೊಸದು ಸೇರ್ತಾ ಹೋದ ಲೇಯರ್ ಬೈ ಲೇಯರ್ ಏನಾಗುತ್ತೆ ಅಂತಂದರೆ ಅದು ಜಾಸ್ತಿ ಆಗ್ತಾ ನಾವು ಕೆರೆದಾಗ ತೌಡು ಥರ ಬರ್ತಾ ಹೋಗುತ್ತೆ. ಅದಕ್ಕೆ ಮೂಲ ಕಾರಣ ನಿಮಗೆ ಏನಂತಂದರೆ ಅತಿಯಾದ ಮಲಬದ್ಧತೆ ಮತ್ತು ಜೀರ್ಣಾಂಗ ವ್ಯವಸ್ಥೆ ಸರಿ ಇರಲಾರ್ದಾಗ ರಕ್ತ ಕೆಟ್ಟು ದೇಹದಲ್ಲಿ ಪಿತ್ತ ವಿಕಾರ ಜಾಸ್ತಿಯಾಗಿ, ಆ ಪಿತ್ತ ವಿಕಾರ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಸೋರಿಯಾಸಿಸ್ಸು ಮತ್ತು ಫಂಗಲ್ ಇನ್ಫೆಕ್ಷನ್ನು ಈ ರೀತಿಯಲ್ಲಿ ಕನ್ವರ್ಟ್ ಆಗುತ್ತೆ. ಲೈಂಗಿಕ ಸಮಸ್ಯೆಗಳಲ್ಲಿ ಈ ಯುವಜನತೆ ಭಾಳ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಅದಕ್ಕೆ ಕಾರಣ ಏನಂತಂದರೆ ಇವತ್ತಿನ ಜೀವನ ಶೈಲಿ. ಸ್ತ್ರೀಯರಿಗೆ ಬಂಜೆ ಅಂತಿದ್ದೀವಿ ನಾವು, ಆದರೆ ಈಗೇನಾಗಿದೆ ಅಂದರೆ ಪುರುಷರಲ್ಲೂ ಕೂಡ ಬಂಜೆತನ ಕಾಡ್ತಾ ಇದೆ ಇವತ್ತು. ಅದಕ್ಕಾಗಿ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಮತ್ತು ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರ ಇದೆ. ಈ ಪರಿಹಾರ ತಾವು ಖುದ್ದಾಗಿ ಆಯುರ್ಲೋಕಕ್ಕೆ ಭೇಟಿ ಕೊಟ್ಟು ತಾವು ಇಲ್ಲಿ ಸಂಪರ್ಕಿಸಿ ಸೂಕ್ತವಾದ ಪರಿಹಾರ ತಗೋಬೇಕು. ಮತ್ತು ಅದರಲ್ಲಿ ಆಹಾರ ಮತ್ತು ಪಥ್ಯದಲ್ಲಿ ವಿಚಾರದಲ್ಲಿ ತಾವು ಸರಿಯಾಗಿ ನೀವು ಪಾಲನೆ ಮಾಡಿದಾಗ ನಿಮಗೆ ಒಂದೂವರೆ ತಿಂಗಳಲ್ಲೇ ನಿಮಗೆ ಫಲಕಾರಿ ಆಗ್ತದೆ. ಸೊ ನನ್ನ ಮೊಮ್ಮಗನಿಗೆ ಸ್ವಲ್ಪ ಆರ್ಟಿಸ್ಟಿಕ್ ಇದ್ದವನು, ಅಲ್ಲಿ ಅಮೇರಿಕಾದಲ್ಲಿದ್ದ. ನಮಗೆ 3 ವರ್ಷ ಆದರೆ ಗೊತ್ತಾಗಲಿಲ್ಲ ಅದು ಏನಂತೇಳಿ. ನಾವು ಹೋಗೋದು ಬರೋದು ಮಾಡ್ತಾಯಿದ್ವಿ ನಾವು ಅಲ್ಲಿ. ಓಕೆ, ಆಮೇಲೆ ಇಲ್ಲಿ ಹೇರೂರ ಹತ್ರ ಯೂಟ್ಯೂಬಲ್ಲೇ ನೋಡಿ ಆಮೇಲೆ ನಾನು ರಾಯಚೂರಿಂದ ಲಿಂಗ್ಸೂರು ಹತ್ತಿರ ಅಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಇದೆಲ್ಲ ಫೋಟೋಸ್ ಎಲ್ಲ ತೋರಿಸಿದೆ ನನ್ನ ಮೊಮ್ಮಗಂದು. ಆಮೇಲೆ ಕರ್ಕೊಂಬನ್ನಿ ಇಲ್ಲಿ ನೋಡೋಣ ಅಂತ ಹೇಳಿದ್ರು. ಕರ್ಕೊಂಬಂದೆ ಇಲ್ಲಿ ಒಂದು ಸಲ ಅಮೇರಿಕಾದಿಂದ ಬಂದು ಇಲ್ಲಿ ತೋರಿಸಿದ ಮೇಲೆ ಅವರೆಲ್ಲ ಔಷಧಿ ಎಲ್ಲ ಕೊಟ್ಟರು, ಮೆಡಿಸಿನ್ಸು ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ವಲ್ಪ ಮಾತಾಗಿತ್ತು ಎಲ್ಲ ಬರ್ತಾ ಇರಲಿಲ್ಲ ಅವನಿಗೆ. ಸೊ ಈಗಂತೂ ಭಾಳ ಇಂಪ್ರೂವ್ಮೆಂಟ್ ಆಗಿದೆ, ಒಂದು 70% 80% ಇಂಪ್ರೂವ್ಮೆಂಟ್ ಆಗಿದೆ. ಈಗ ಅವ್ರ ಹತ್ರ ಮಾತಾಡ್ತಿರೋದು ಅದೇ ನಾನು ಬೆಳಗ್ಗೆ ಈಗ ಹೋಗಿ ಮತ್ತೆ ಸ್ವಲ್ಪ ಮೆಡಿಸಿನ್ಸು ಕೊಟ್ಟಿದ್ದಾರೆ ಮತ್ತೆ ಬರ್ತಾರೆ. ಸೊ ಈಗೆಲ್ಲ ಇಂಡಿವಿಜುವಲ್ ಸೈಕ್ಲಿಂಗ್ ಮಾಡ್ತಾನೆ, ಇಂಡಿವಿಜುವಲ್ ಸ್ವಿಮ್ಮಿಂಗ್ ಮಾಡ್ತಾನೆ, ಪ್ರತಿಯೊಂದು ಮಾಡ್ತಾನೆ. ಈ ಹ್ಯಾಸ್ ಇಂಪ್ರೂವ್ಡ್ ವೆರಿ ಗುಡ್. ಆಮೇಲೆ ಬೇರೆ ನಮ್ಮ ಮನೆಯವರಿಗೆ ಸ್ವಲ್ಪ ಇದಿತ್ತು, ಏನು ಗ್ಯಾಸ್ಟ್ರಿಕ್ ಸಿವಿಯರ್. ಸೊ ಅದರದ್ದು ಸ್ವಲ್ಪ ತೋರಿಸ್ತಾ ಇದ್ದೆ, ಅದರಿಂದ ಶಿ ಈಸ್ ಇಂಪ್ರೂವ್ಡ್. ಬಿಫೋರ್ ಅಂದರೆ ಈ ಡಾಕ್ಟರ್ ಹತ್ರ ಬರೋಗಿನ ಮೊದಲು ಬೇರೆ ಎಲ್ಲ ಕಡೆ ತೋರಿಸಿದ್ವಿ. ಅವನ್ನ ಹೇಳಿದ್ನಲ್ಲ, ನನ್ನ ಮೊಮ್ಮಗ ಅವನು ಅಮೇರಿಕಾದಲ್ಲೇ ಹುಟ್ಟಿದಾನೆ ಅವನು. ಸೊ ಈಸ್ ನೇಟಿವ್ ಆಫ್ ಬಾರ್ನ್ ಎಟ್ ಅಮೇರಿಕಾ ಅವನು. ಸೊ ಅಲ್ಲಿ ಆಗಲಾರ್ದು ಇಲ್ಲೇ ಆಗ್ತಾಯಿದೆ ಅಂತ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಡಾಕ್ಟರ್ ಬಗ್ಗೆ? ಆಗಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವರು, ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಅಷ್ಟೇ. ಎಲ್ಲ ಮಕ್ಕಳಿಗೂ ಇಂಪ್ರೂವ್ಮೆಂಟ್ ಆಗಲಿ, ಎಲ್ಲ ಬಂದು ತೋರಿಸ್ಬೋದು ಅಂತ. ಬಂದ ತಕ್ಷಣ ಇಲ್ಲಿ ಕರ್ಕೊಂಡು ಬಂದಮೇಲೆ ಅವರು ನೋಡಿ ಇವನು ಚಲೋ ಆಗ್ತಾನೆ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಇವು ಕೊಟ್ಟರು, ಔಷಧಿಗಳನ್ನೆಲ್ಲ ಕೊಟ್ಟರು, ಏನೇನೆಲ್ಲ ತೊಗೊಂಡು ಅವ್ರು ಮತ್ತೆ ವಾಪಸ್ಸು ಅಮೇರಿಕಕ್ಕೆ ಹೋಗಿ ಆದಮೇಲೆ ಅವನಲ್ಲಿ ಇವ್ರು ಹೇಳ್ದಂಗೆ ಆಗ್ತಾ ಹೋದಂಗೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಹೋದವನು. ಆದಮೇಲೆ ಅವ್ರಿಗೆ ಅನ್ನಿಸ್ತು, ಇವನು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾನೆ,
ನಾವು ಇಲ್ಲಿ ಇರೋದಕ್ಕಿಂತ ಮತ್ತೆ ಇಂಡಿಯಾಕ್ಕೆ ಹೋಗಬೇಕು ಅಂಥೇಳಿ ಮತ್ತೊಂದು ಸಲ ಏನಾಯಿತು, ಫಸ್ಟ್ ಟೈಮ್ ಬರುವಾಗ ಎಲ್ಲ ಫ್ಯಾಮಿಲಿ ಸಹಿತ ಬಂದಿದ್ದರು. ಫಸ್ಟ್ ಟೈಮ್ ಬರುವಾಗ ನನ್ನ ಮಗಳು ಒಬ್ಬನೇ ಕರ್ಕೊಂಬಂದಾಗ ತುಂಬ ತ್ರಾಸಾಯಿತು. ಹೆಂಗೋ ಬಂದಾದಮೇಲೆ ಈಗನ್ಕ ಪ್ರತಿ ಅವರು ಇನ್ನೂ ನಾನು ಅವ್ರು ಹೇಳ್ದಂಗೆ ಔಷಧ ಹಾಕೋಕ್ಕಾಗಲ್ಲ. ಯಾಕಂದ್ರೆ ಒಂದೊಂದು ದಿನ ಅವನು ಬೇಗ ಮಕ್ಕೊತಾನೆ, ಒಂದೊಂದು ದಿನ ಬೇಗ ಎದ್ದೇಳ್ತಾನೆ, ಒಂದಿನ ತೊಗೊಳ್ಳೋದಿಲ್ಲ ಔಷಧ, ಹೀಗೆಲ್ಲ ಮಾಡ್ತಾನಲ್ಲ. ಅದಕ್ಕೆ ಆದರೂ ಸಹ ಅವನಷ್ಟು ಇಂಪ್ರೂವ್ ಆಗ್ಯಾನ. ಇನ್ನೂ ಗುರುಗಳು ಹೇಳ್ದಂಗೆ, ಆನಂದ್ ಗುರೂಜಿ ಹೇಳ್ದಂಗೆ ನಾವು ಮಾಡಿದ್ವಿ ಅಂದ್ರೆ ಇನ್ನೂ ಬೇಗ ಹುಷಾರಾಗ್ಬೋದು ಅಂತ ನನಗೆ ಅನ್ನಿಸ್ತದ. ನನ್ನ ಮೊಮ್ಮಗೆ ಎಷ್ಟು ಚಲೋ, ಇದಕ್ಕಿಂತ ವರ್ಸ್ಟ್ ಇದ್ದವ್ರು ಇದಾರೆ. ಅವ್ರನ್ನ ನೋಡಿದ ತಕ್ಷಣ ದುಃಖ ಆಗ್ತದೆ, ಯಾಕೆ ಇವ್ರು ಇಲ್ಲಿ ಹೋಗೋದಿಲ್ಲ, ಇವ್ರ ಕಡೆ ತೋರಿಸ್ಕೊಂಬರ್ಬೇಕು. ನಾ ಭಾಳ ಮಂದಿಗೆ ಅದ್ರದ್ದು ಅಡ್ರೆಸ್ ಕೊಟ್ಟೀನಿ. ಈಗಾಗಲೇ ಒಬ್ಬರು ಅಲ್ಲಿ ರಾಯಚೂರಿಂದ ಒಬ್ಬರು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ಯಾರ. ಹಾಗೆ ಎಲ್ಲ ಹೆಚ್ಚು ಇನ್ನೂ ಪ್ರಚಾರ ಆಗಲಿ, ಹೆಚ್ಚು ಜನಗಳು ಇವ್ರ ಸಂಪರ್ಕದಾಗ ಬರಲಿ, ಎಲ್ಲ ಮಕ್ಕಳು ಆರೋಗ್ಯವಾಗಿರಲಿ. ಮತ್ತಿನ್ನು ನನಗೆ ಆಮೇಲೆ ಅದೆಲ್ಲ ಮೊಮ್ಮಗನ ವಿಷಯ ಆದಮೇಲೆ ನನಗೆ ಗ್ಯಾಸಿಂದ ಅಂದರೆ ಎಸಿಡಿಟಿದ್ದು ಪ್ರಾಬ್ಲಮ್ ಇಷ್ಟಿತ್ತಂದ್ರೆ ರಾಯಚೂರಿನಾಗ ಬೆಂಗಳೂರಿನಾಗ ತೋರಿಸ್ಲಾರ್ದ ಡಾಕ್ಟ್ರ್ ಇಲ್ಲ. MRI ಮಾಡಿಸಿದ್ದೆ, ಸ್ಕ್ಯಾನಿಂಗ್ ಅಂತ ಟೆಸ್ಟ್ ಅಂತ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು ಏನೂ ಇಲ್ಲಮ್ಮ, ನಿನಗೆ ಏನಿಲ್ಲಮ್ಮ, ರಿಪೋರ್ಟ್ನಾಗ ಏನೂ ಬರಲಿಲ್ಲ. ಅದಕ್ಕೆ ಇವ್ರ ಹತ್ರ ಬಂದಮೇಲೆ ಇವರು ಇದು ಕೊಟ್ಟರು, ಎಲ್ಲ ಮೆಡಿಸಿನ್ಸ್ ಕೊಟ್ಟರು. ಅದು ತಗೊಳ್ತಾ ಈಗ ನನಗೊಂದು ಸ್ವಲ್ಪ ನಾರ್ಮಲ್ ಆಗೀನಿ. ಈಗ ನನಗೆ ಅಂದ್ರೆ ಕಡಿಮೆ ಆಗೈತಿ, ತುಂಬ ಕಡಿಮೆ ಆಗೈತಿ. ಮತ್ತು ಹೆಲ್ತ್ ಒಳ್ಳೆ ಸುಧಾರಿಸೈತಿ. ಮತ್ತು ಬಾಡಿ ಎಲ್ಲ ಒಂಥರ ಹಗರ್ ಅನಿಸ್ತದೆ. ತೊಗೊಳ್ಳಿಲ್ಲ ಅಂದರೆ ತ್ರಾಸಾಗಿರ್ತದೆ ನನಗೆ, ತೊಗೊಳ್ಳೋದು ಬಿಟ್ಟರೆ. ಅದು ತೊಗೊಂಡ್ರೆ ಮಾತ್ರ ತುಂಬ ಆರಾಮಾಗಿದ್ದೀನಿ, ಚಲೋ ಅದ. ಹಾಗಾಗಿ ಎಷ್ಟು ಅವ್ರ ಬಗ್ಗೆ ವರ್ಣನೆ ಮಾಡಿದ್ರೂ ಕಡಿಮೆ. ಅದಕ್ಕೆ ಎಲ್ಲ ಇದಕ್ಕೂ ಮೆಡಿಸಿನ್ ಅವ್ರ ಕಡೆಗೆ ಅದ. ಎಲ್ಲ ಕಡೆಗೆ ಹೆಚ್ಚು ಪ್ರಚಾರ ಆಗಲಿ, ಎಲ್ಲರೂ ಬರಲಿ, ಎಲ್ಲರೂ ಆರೋಗ್ಯ ಚಲೋ ಇರಲಿ ಅಂತ ನಾನು ಬಯಸ್ತೀನಿ. ಜಯಶ್ರೀ ಅಂತೇಳಿ, ಜಯಶ್ರೀ ಮಸ್ಕಿ. ನಮ್ಮದು ಊರು ರಾಯಚೂರು, ಪ್ರಾಪರ್ ರಾಯಚೂರು. ಆದ್ರೆ ನಾವೀಗ ಸದ್ಯ ಇಲ್ಲೇ ಬೆಂಗಳೂರಾಗ ಹೆಬ್ಬಾಳದಾಗ ಇರ್ತೀವಿ. ಹೇಳಿ ಸರ್, ಇಲ್ಲಿಂದ ಬಂದರೆ ನಿಮ್ಮ ಹೆಸರು? ನಂದು ಸ್ವಂತ ರಾಯಚೂರು. ಓಕೆ, ನನ್ನ ಹೆಸರು ಶಿವರಾಜ್ ಮಸ್ಕಿ ಅಂತೇಳಿ. ಇವರು ನಮ್ಮ ಮನೆಯವರು ಇವರು. ಸೊ ನಾವು ರಾಯಚೂರಿನಿಂದ ಈಗ ಬ್ಯಾಂಗ್ಳೂರಲ್ಲಿದ್ದೀವಿ. ಮಗನೂ ಇಲ್ಲೇ ಇದ್ದಾನೆ, ಸೊಸೆ ಇಲ್ಲೇ ಇದ್ದಾಳೆ. ಈ ಮಗಳು ಬಂದಿದ್ದಾಳೆ ಮೊಮ್ಮಗನ ಸಂಬಂಧ. ಸೊ ಅವ್ರ ಟ್ರೀಟ್ಮೆಂಟಿಗೆ ಆಯ್ತು, ಎಲ್ಲ ಆಯ್ತು ಅಂತ ಇಲ್ಲೇ ಇದ್ದೀವಿ ನಾವು ಸದ್ಯ. ಸರ್ ಹೇಳಿ, ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ಹೆಸರೇನು? ನಮ್ಮ ಹೆಸರು ಶಿವಪ್ಪ ಅಂತ. ನಾವು ರಾಯಗೇರಿಂದ ಬಂದಿರೋದು. ರಾಯಗೇರಿಂದ ಬಂದಿರೋದು. ಏನಾಗಿದೆ, ಏನಕ್ಕೋಸ್ಕರ ಬಂದಿದ್ದೀರಿ? ಸರ್, ನನಗೆ ಟೊಂಕದಿಂದ ಹಿಡಿದ್ಬಿಟ್ಟು ಫುಲ್ ಪಾದದ ಗಂಟ ಕಾಲು ನೋವಾಯಿತು. ಫಸ್ಟು ಬಂದಿದ್ದೆ ಸರ್ ಹತ್ರ, ಒಂದು ವೀಕ್ ತೋರ್ಸ್ಕೊಂಡು ಹೋದೆ, ಕಮ್ಮಿ ಆಯಿತು. ಆಮೇಲೆ ನೆಕ್ಸ್ಟ್ ವೀಕ್ ತೋರ್ಸ್ಕೊಂಡು ಹೋದೆ, ಫುಲ್ ಕಮ್ಮಿ ಆಗಿದೆ. ಇವಾಗ ಅಂದರೆ ಏನೂ ಇಲ್ಲ. ಯಾವ ರೀತಿ ಅಂದರೆ ನೋವು ಅಂದರೆ ಯಾವ ರೀತಿ ನೋವು ಅಂದರೆ ನಡೆಯೋಕೆ ಆಯ್ತಿರ್ಲಿಲ್ಲ ಸರ್. ಅದು ಕಾಲು ಮಡ್ಚಿದ್ರು ಮಡ್ಸೋಕೆ ಆಯ್ತಿರ್ಲಿಲ್ಲ, ಕಾಲು ಸ್ಟೈಟ್ ಆಯ್ತಿರ್ಲಿಲ್ಲ. ಮಲ್ಕಂದ್ರೆ ಒಂದೇ ಸೈಡ್ ಮಲ್ಕೋಬೇಕಾಯ್ತು. ಒಟ್ಟಿನಲ್ಲಿ ಒಂದು ನಿಮಿಷ ಕೂಡ ಒಂದು ಜಾಗದಲ್ಲಿ ಮಲ್ಕೊಳಕ್ಕೆ ಆಯ್ತಿರ್ಲಿಲ್ಲ. ಇವಾಗ ಫುಲ್ಲು ಕಮ್ಮಿ ಆಗಿದೆ. ಅಂದರೆ ಇಲ್ಲಿ ಬರೋಗಿನ ಮುಂಚೆ ಬೇರೆ ಕಡೆ ಅಂದರೆ ಬೇರೆ ಕಡೆ ಎಲ್ಲ ಆಸ್ಪತ್ರೆಲಿ ತೋರಿಸಿನಿ, MRI ಸ್ಕ್ಯಾನಿಂಗು ಮಾಡಿಸಿದ್ವಿ. ಏನು ಮಾಡಿಸಿದ್ರು ಅಲ್ಲಿ ನಾವು ಒಂದೊಂದು ಸರಿಗೆ 4,000 5,000 ಟ್ಯಾಬ್ಲೆಟ್ ತಗೊಂಡ್ರು ಕಮ್ಮಿ ಆಗಿರಲಿಲ್ಲ. ಇದು ಸ್ಕ್ಯಾನ್ಗಳೆಲ್ಲ ಏನು ಬರ್ತದೆ? ಸ್ಕ್ಯಾನ್ಗಳಲ್ಲೆಲ್ಲ ಒಂದು ಸ್ವಲ್ಪ ನರ ಸ್ಟ್ರಕ್ ಆಗಿದೆ, ಅದು ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾಯಿದ್ರು. ಕೆಲವು ಲಿಂಗ್ಸೂರು ತೋರಿಸಿದೆ, ಆಮೇಲೆ ಇಲ್ಲಿ ಬೆಂಗಳೂರು ತೋರಿಸಿದೆ. ಇಲ್ಲಿ ತೋರಿಸಿದ್ರು ಅದೇನಿದ್ರು ಆಪ್ರೇಷನ್ ಮಾಡಲೇಬೇಕಂತ ಹೇಳಿದರು. ಆಮೇಲೆ ಸರ್ ಹತ್ರ ನಮ್ಮ ಗೊತ್ತಿರೋ ಫ್ರೆಂಡ್ ಹೇಳಿದರು, ಬಂದು ತೋರಿಸ್ಕೊಂಡೆ. ಇವಾಗ ಕಮ್ಮಿ ಆಗಿದೆ. ಎಷ್ಟು ಖರ್ಚು ಮಾಡಿದ್ರಿ ಇಲ್ಲಿವರೆಗೂ ಆಸ್ಪತ್ರೆಗೆಲ್ಲ? ಅಲ್ಲೆಲ್ಲ ಸುಮಾರು ಖರ್ಚು ಮಾಡಿದ್ದೀನಿ ನಾನು. ಸುಮಾರು ಅಂದ್ರೆ ಒಂದು 60-70 ಸಾವಿರ ಖರ್ಚು ಮಾಡಿದೆ. ಆದರೆ ಸರ್ ಹತ್ರ ಬಂದರೆ 3 ತಿಂಗಳಲ್ಲಿ ನನಗೆ ಕ್ಲಿಯರ್ ಆಗಿದೆ. ಈ ಡಾಕ್ಟರ್ನ ಹೇಗೆ ನೀವು? ಅಲ್ಲಿ ನಮಗೆ ಸೋಮನ್ ಮಡ್ಡಿ ಅವರು ನಮ್ಮ ಫ್ರೆಂಡು, ಅವರು ನಾವು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಅವ್ರು ಹೇಳಿದ್ರು, ಹೋಗಿದ್ವಿ ಸರ್ ಹತ್ರ. ಈಗ ಎಷ್ಟು ತಿಂಗಳಿಂದ ನೀವು ಇಲ್ಲಿ ಚಿಕಿತ್ಸೆಗೆ ಬರ್ತಿದ್ರಿ? 3 ತಿಂಗಳಾಯಿತು. ತಿಂಗಳು ಯಾವ ರೀತಿ ಮೆಡಿಸಿನ್ ತಗೊಳ್ತಿದ್ರಿ? ಏನು ಡಾಕ್ಟರ್ ಯಾವ ರೀತಿ ಕೊಡ್ತಿದ್ದಾರೆ ಮೆಡಿಸಿನ್? ಡಾಕ್ಟ್ರು ಕೊಡ್ತಾಯಿದ್ರು ಮೆಡಿಸನ್ನು. ಮಧ್ಯಾಹ್ನ, ಬೆಳಗ್ಗೆ, ಸಾಯಂಕಾಲದ ಕೊಡ್ತಾಯಿದ್ರು. ನುಂಗಿದ್ರೆ ಆದರೆ ನನಗೆ ಒಂದೇ ತಿಂಗಳಲ್ಲಿ ಫುಲ್ಲು ಕ್ಲಿಯರ್ ಆಗಿದೆ. 3 ತಿಂಗಳು ಕಂಟಿನ್ಯೂ ಮಾಡಬೇಕಂದ್ರು ಸ್ವಲ್ಪ ನೋವಿದ್ರು ಬರ್ತಾಯಿದ್ದೆ. ಇವಾಗ ಕ್ಲಿಯರ್ ಆಗಿದೆ. ಇವಾಗ ಪರವಾಗಿಲ್ವಾ? ಪರವಾಗಿಲ್ಲ, ಕ್ಲಿಯರ್ ಇದೆ. ನಾನು ಇವಾಗ ಏನು ಪರವಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಟಿವ್ ಆಗಿ ಇದಕ್ಕೆ ಹೇಳ್ತಾ ಇದ್ದೀವಿ ನಾವು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ವಿಡಿಯೋ ಮುಖಾಂತರ? ಸಾಕಷ್ಟು ಸರ್ನ ದೇವ್ರು ಅನ್ಕೊತಾ ಇದ್ದೀನಿ. ನಮ್ಮ ಪಾಲಿಗೆ ದೇವ್ರು ಅನ್ಕೊತಾ ಇದ್ದೀನಿ ಸರ್ನ. ಈ ವಿಡಿಯೋ ಮುಖಾಂತರ ಎಷ್ಟೋ ಜನ ನೋಡ್ತಿರ್ತಾರೆ, ಈ ತರದ ಸಮಸ್ಯೆಗಳು ತುಂಬಾ ಜನ ಎದುರಿಸ್ತಿರ್ತಾರೆ. ಹೌದು. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂಥವ್ರಿಗೆ ಅವರೆಲ್ಲ ಆ ಥರ ಹೇಳಿದ್ರೆ ಚೆನ್ನಾಗಿರಲ್ಲ ಸರ್. ಅಂದ್ರೆ ನಾನು ಕೇಳ್ತಿರೋದಂದ್ರೆ, ನಿಮ್ಮ ಥರದ್ದೇ ನೋವನ್ನ ಸಾಕಷ್ಟು ಜನರು ಫೇಸ್ ಮಾಡ್ತಿರ್ತಾರೆ. ಈ ಥರ ಡಾಕ್ಟರ್ಗಳು ಸಿಕ್ಕಿರಲ್ಲ, ನಿಮ್ಗೆ ಈ ಥರ ಡಾಕ್ಟರ್ ಸಿಕ್ಕಿದ್ದಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಅಂಥವ್ರಿಗೆ ದೇವ್ರು ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಸುದ್ದಿ ಮನೆ
ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವೈದ್ಯ ಶ್ರೀ ಆನಂದ್ ಡಿ ಎರು, ಪಾರಂಪರಿಕ ವೈದ್ಯರು. ಇವತ್ತಿನ ವಿಷಯ ಏನಂತಂದರೆ, ಚರ್ಮ ಕಾಯಿಲೆಯಲ್ಲಿ ನಾವು ಅತಿ ಹೆಚ್ಚು ನೋಡ್ತಕ್ಕದ್ದು ಈಗಿನ ಕಾಲದಲ್ಲಿ ಸೋರಿಯಾಸಿಸ್. ಈ ಸೋರಿಯಾಸಿಸ್ ಬಂತು ಅಂತಂದರೆ ಅವನಿಗೆ ಹೇಳ್ತಾರೆ ಯಾವುದೇ ದೋಷ ಇರ್ಬೋದು, ಯಾವುದೇ ಕಾಳ ಸರ್ಪ ದೋಷ ಇರ್ಬೋದು, ಆ ಸರ್ಪ ದೋಷ ಇರ್ಬೋದು ಅಂತ ಹೇಳಿ ಗುಡಿ ಗುಂಡಾರಗಳಿಗೆ ದೇವಸ್ಥಾನಕ್ಕೆ ಮೊರೆ ಹೋಗ್ತಾರೆ. ನಾನು ಪ್ರೇಕ್ಷಕರೇ ಹೇಳ್ತಿರೋದು ನಿಮ್ಗೆ ಏನಂತಂದರೆ, ನಿಮ್ಮ ದೇಹದಲ್ಲಿ ಪಚಿನ ಹಾಕ್ತಕ್ಕಂಥ ವ್ಯಾಜ್ಯ ಲಿವರಲ್ಲಿ ಸ್ಟಾಕ್ ಆಗಿ ಉಳಿದಾಗ ಅದು ಚರ್ಮದಲ್ಲಿ ಏನಾಗುತ್ತಂದರೆ ತನ್ನ ಪ್ರಕ್ರಿಯೆಯನ್ನು ತೋರಿಸುತ್ತೆ, ರಿಯಾಕ್ಷನ್ ತೋರಿಸುತ್ತೆ. ಈ ಚರ್ಮದಲ್ಲಿ ಒಂದು ಸೆಲ್ಸ್ಗಳು ಏನಿದೆ ಅಂತಂದರೆ 28-30 ದಿವಸಕ್ಕೆ ಅದು ಚೇಂಜ್ ಆಗ್ತಾ ಹೋಗ್ತದೆ. ಈ ಒಂದು ಸೋರಿಯಾಸಿಸ್ ಬರುವ ವ್ಯಕ್ತಿ ಏನಾಗುತ್ತೆ ಅಂತಂದರೆ 3-4 ದಿವಸಕ್ಕೆ ಆ ಸೆಲ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಹಳೆಯದು ಮತ್ತು ಹೊಸದು ಸೇರ್ತಾ ಹೋದ ಲೇಯರ್ ಬೈ ಲೇಯರ್ ಏನಾಗುತ್ತೆ ಅಂತಂದರೆ ಅದು ಜಾಸ್ತಿ ಆಗ್ತಾ ನಾವು ಕೆರೆದಾಗ ತೌಡು ಥರ ಬರ್ತಾ ಹೋಗುತ್ತೆ. ಅದಕ್ಕೆ ಮೂಲ ಕಾರಣ ನಿಮಗೆ ಏನಂತಂದರೆ, ಅತಿಯಾದ ಮಲಬದ್ಧತೆ ಮತ್ತು ಜೀರ್ಣಾಂಗ ವ್ಯವಸ್ಥೆ ಸರಿ ಇರಲಾರ್ದಾಗ ರಕ್ತ ಕೆಟ್ಟು ದೇಹದಲ್ಲಿ ಪಿತ್ತ ವಿಕಾರ ಜಾಸ್ತಿಯಾಗಿ, ಆ ಪಿತ್ತ ವಿಕಾರ ಜಾಸ್ತಿ ಆದಾಗ ಏನಾಗುತ್ತಂತಂದರೆ ನಿಮಗೆ ಸೋರಿಯಾಸಿಸ್ಸು ಮತ್ತು ಫಂಗಲ್ ಇನ್ಫೆಕ್ಷನ್ನು ಈ ರೀತಿಯಲ್ಲಿ ಕನ್ವರ್ಟ್ ಆಗುತ್ತೆ. ಹೀಗಾಗಿ ಅತಿ ಹೆಚ್ಚು ನಾವು ಕಾಳಜಿ ತೊಗೋಬೇಕಾಗಿದ್ದ ಏನಂದರೆ, ಸೋರಿಯಾಸಿಸಲ್ಲಿ ಆಗಿಬಿಟ್ಟಿರುತ್ತೆ. ಇವಾಗ ಅತಿ ಹೆಚ್ಚು ನಾವು ಕಾಳಜಿ ತೊಗೋಬೇಕಾಗಿರೋದು ಏನಂತಂದರೆ, ನಂಜು ಪದಾರ್ಥಗಳನ್ನು ಬಿಡಬೇಕು ಮತ್ತು ಲಿವರಿನ ಒಂದು ಪಚನ ಕ್ರಿಯೆಗೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಮಲಬದ್ಧತೆಯನ್ನು ನಿವಾರಣೆ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಳ್ಳೋದ್ರಿಂದ ನಿಮಗೆ ಅತಿಯಾದ ಶೀಘ್ರ ಪರಿಹಾರ ಆಗುತ್ತೆ. ಮತ್ತು ಬಾಳೆಹಣ್ಣು, ಮೊಸರು ಅತಿ ಹೆಚ್ಚು ಸೇವನೆ ಮಾಡಬಾರ್ದು. ಇದು ಕೂಡ ನಿಮಗೆ ಪಥ್ಯದ ಒಂದು ಇದರಲ್ಲಿ ಬರುತ್ತೆ. ಈ ರೀತಿ ಮಾಡಿದಾಗ ಈಗ ಆಯುರ್ವೇದ ಮತ್ತು ಪಾರಂಪರಿಕ ವೈದ್ಯ ಒಂದು ಪದ್ಧತಿಯಲ್ಲಿ ತುಂಬ ಒಂದು ಗುಣಮುಖವಾದಂಥ ಅತಿ ಪರಿಣಾಮಕಾರಿ ಆಗ್ತಕ್ಕಂಥ ಔಷಧಗಳು ಇವೆ. ಅದನ್ನು ನೀವು ಹತ್ತಿರದಲ್ಲಿ ವೈದ್ಯರನ್ನ ಸಂಪರ್ಕಿಸಿ ನೀವು ಅದನ್ನು ಚಿಕಿತ್ಸೆ ಪಡ್ಕೋಬೇಕು. ಆದಷ್ಟು ಹೆಚ್ಚಿಗೆ ನೀವು ಒತ್ತು ಕೊಡ್ತಕ್ಕಂಥದ್ದು ಏನಂತಂದರೆ, ನಿಮ್ಮ ರಕ್ತನ ಶುದ್ಧೀಕರಣದ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ಅದನ್ನು ಕಾಯಿಲೆಯನ್ನು ವಾಸಿ ಮಾಡಿಕೊಂಡ್ರೆ ಮಾತ್ರ ಇದು ಪರಿಹಾರ ಇದೆ. ಆದರೆ ಬೇರೆ ಮಾಡರ್ನ್ ಈ ಒಂದು ಔಷಧದಲ್ಲಿ ಅದಕ್ಕೆ ಔಷಧಿ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಧೈರ್ಯವಾಗಿ ಹೇಳ್ತಾ ಇದ್ದೀವಿ, ಇದಕ್ಕೆ ತುಂಬ ಪರಿಣಾಮಕಾರಿ ಔಷಧಗಳು ಇದಕ್ಕಿದೆ. ಹಾಗಾಗಿ ನೀವು ಹತ್ತೋದಿಲ್ಲ ಅಂತ ನಿಮ್ಮ ಆಯುರ್ವೇದ ಸೆಂಟ್ರಿಗೆ ಭೇಟಿ ಕೊಟ್ಟು ನೀವು ಈ ಕಾಯಿಲೆಯನ್ನು ವಾಸಿ ಮಾಡ್ಕೋಬೋದು. ಲೈಂಗಿಕ ಸಮಸ್ಯೆಗಳಲ್ಲಿ ಈ ಯುವ ಜನತೆ ಭಾಳ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಅದಕ್ಕೆ ಕಾರಣ ಏನಂತಂದರೆ ಇವತ್ತಿನ ಜೀವನ ಶೈಲಿ. ಯಾಕಂತಂದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಯಾವುದೇ ಥರ ಪೌಷ್ಟಿಕಾಂಶ ಇಲ್ಲ. ಎಲ್ಲದೂ ಹೈಬ್ರಿಡ್ ಫುಡ್ ಇರೋದರಿಂದ ನಮ್ಮ ದೇಹಕ್ಕೆ ಬೇಕಾಗ್ತಕ್ಕಂಥ ಶುಕ್ರಧಾತುನ ಹೆಚ್ಚು ಮಾಡ್ತಕ್ಕಂಥ ಆಹಾರಗಳು ಇಲ್ಲವೇ ಇಲ್ಲ ಇವಾಗ. ಹಾಗಾಗಿ ಇವತ್ತಿನ ಈ ಪುರುಷರು ಏನಾಗಿದ್ದಾರೆ ಅಂತಂದರೆ ಶಕ್ತಿಹೀನರಾಗಿದ್ದಾರೆ. ಅವತ್ತಿನ ಕಾಲಕ್ಕೆ ಏನು ಹೇಳ್ತಿದ್ವಿ ಅಂತಂದರೆ ಸ್ತ್ರೀಯರಿಗೆ ಬಂಜೆ ಅಂತಿದ್ವಿ ನಾವು. ಆದರೆ ಈಗೇನಾಗಿದೆ ಅಂದರೆ ಪುರುಷರಲ್ಲೂ ಕೂಡ ಬಂಜೆತನ ಕಾಡ್ತಾ ಇದೆ ಇವತ್ತು. ಅದಕ್ಕಾಗಿ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಮತ್ತು ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರ ಇದೆ. ಈ ಪರಿಹಾರ ತಾವು ಖುದ್ದಾಗಿ ಆಯುರ್ಲೋಕಕ್ಕೆ ಭೇಟಿ ಕೊಟ್ಟು ತಾವು ಇಲ್ಲಿ ಸಂಪರ್ಕಿಸಿ ಸೂಕ್ತವಾದ ಪರಿಹಾರ ತಗೋಬೇಕು. ಮತ್ತು ಅದರಲ್ಲಿ ಆಹಾರ ಮತ್ತು ಪಥ್ಯದಲ್ಲಿ ವಿಚಾರದಲ್ಲಿ ತಾವು ಸರಿಯಾಗಿ ನೀವು ಪಾಲನೆ ಮಾಡಿದಾಗ ನಿಮಗೆ ಒಂದೂವರೆ ತಿಂಗಳಲ್ಲೇ ನಿಮಗೆ ಫಲಕಾರಿ ಆಗ್ತದೆ ಮತ್ತು ಗುಣಮುಖರಾಗ್ತಾರೆ ಅಂತ ಹೇಳ್ತಾ, ಇವತ್ತಿನ ಒಂದು ಈ ಮಾಡೋದ ಉದ್ದೇಶ ಏನಂತಂದರೆ, ಶಾರ್ಟಾಗಿ ನಾವು ಇದು ವಿಷಯ ಹೇಳ್ತಾ ಹೋದರೆ ತುಂಬ ಸಾಕಷ್ಟಿದೆ. ಆದರೆ ಇವತ್ತಿನ ಆಹಾರ ಪದ್ಧತಿ ಮತ್ತು ವಿಹಾರ ಮತ್ತು ನಮ್ಮ ಆಯುರ್ವೇದ ಪದ್ಧತಿ, ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಭಾಳ ಅತಿ ಪರಿಣಾಮಕಾರಿ ಔಷಧನ ನಾವು ಕೊಟ್ಟಂಥ ಸಾಕಷ್ಟು ಕಾಯಿಲೆಗಳನ್ನು ವಾಸಿ ಮಾಡ್ತಕ್ಕಂಥ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿ ಅದು ನಿಮ್ಮ ಬೆಂಗಳೂರಲ್ಲಿ ಆಯುರ್ಲೋಕದಲ್ಲಿ ಈ ಒಂದು ಲೈಂಗಿಕ ಸಮಸ್ಯೆ, ಸೆಕ್ಸಲ್ ರಿಲೇಟೆಡ್ ಸಮಸ್ಯೆಗೆ ಇಲ್ಲಿ ಪರಿಣಾಮಕಾರಿ ಔಷಧ ಸಿಗುತ್ತೆ ಅಂತ ಹೇಳಬಯಸ್ತೀನಿ. ಜಾಸ್ತಿ ಯುವಕರಲ್ಲಿ ಕಿಲೋಡಿ ಅಂತೀವಿ, ಅಂದರೆ ನಮ್ಮ ಪಾರಂಪರಿಕ ವೈದ್ಯ ಭಾಷೆಯಲ್ಲಿ ಟಾಕೆ ಹುಣ್ಣು ಅಂತ ಹೇಳ್ತೀವಿ. ಅಂದರೆ ಎದೆ ಭಾಗ, ಭುಜ ಭಾಗದಲ್ಲಿ ಈ ಸ್ಟಿಚ್ ಹಾಕಿರೋ ಥರ ಮಾರ್ಕ್ಗಳು ಬರ್ತವೆ. ಅದಕ್ಕೆ ಆಲೋಪತಿಯಲ್ಲಿ ಔಷಧ ಇಲ್ಲ, ಅದಕ್ಕೆ ಸರ್ಜರಿ ಮಾಡ್ಬೇಕಂತ. ಸರ್ಜರಿ ಮಾಡಿದರೆ 1 to ಡಬಲ್ ಆಗುತ್ತೆ. ಅದಕ್ಕೆ ನಮ್ಮಲ್ಲಿ ಉತ್ತಮ ಔಷಧ ಇದೆ. 3 ಮಂತ್ಸಲ್ಲಿ 3 ತಿಂಗಳಲ್ಲಿ ಅದನ್ನು ವಾಸಿ ಮಾಡ್ಬೋದು ನಾವು. ಅದು ಯಾಕಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ
ಕೆಟ್ಟ ಋಣಗಳು ಅಂತೀವಿ ನಾವು, ಅಂದರೆ ದೇಹ ರಕ್ತ ಕೆಟ್ಟು ಈ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಕೊಬ್ಬು ಜಾಸ್ತಿ ಆದಾಗ ಅದು ಹೊರಗಡೆ ಚರ್ಮದಲ್ಲಿ ವಿಕಾರಗೊಳ್ಳುತ್ತೆ. ಇದು ತುಂಬ ಪರಿಣಾಮಕಾರಿ. 3 ಮಂತ್ಸಲ್ಲೇ ನಾವು ಇದನ್ನು ವಾಸಿ ಮಾಡಿದಂಥ ದಾಖಲೆಗಳು ನಮ್ಮ ಹತ್ರ ಸಾಕಷ್ಟಿವೆ. ನಮಸ್ತೆ. ಸಾಮಾನ್ಯವಾಗಿ ಬೇಸಿಗೆ ಬಂತಂದ್ರೆ ಸಾಕಷ್ಟು ಜನರು ಈ ಮೈಗ್ರೇನ್ ಅನ್ನೋದು ಅದನ್ನು ಫೇಸ್ ಮಾಡ್ತಾರೆ. ಈ ಬೇಸಿಗೆಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ಈ ಮೈಗ್ರೇನ್ ಬಗ್ಗೆ? ಮೈಗ್ರೇನ್ ಬರೋಕ್ಕೆ ಮುಖ್ಯ ಕಾರಣನೇ ಯಾರು ಊಟಕ್ಕೆ ಪದೇ ಪದೇ ಮಾಡ್ತಿರ್ತಾರೋ ಅಥವಾ ಊಟ ಸ್ಕಿಪ್ ಮಾಡ್ತಿರ್ತಾರೋ. ಈ ಬೇಸಿಗೆಗಾಲದಲ್ಲಿ ಆ್ಯಕ್ಚುಲಿ ನಮ್ಮ ಅಗ್ನಿ ತುಂಬ ಕಡಿಮೆ ಇರುತ್ತೆ, ಅಂದರೆ ನಮ್ಮ ಡೈಜೆಸ್ಟಿವ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಮತ್ತು ಡಿಹೈಡ್ರೇಟ್ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಡಿಹೈಡ್ರೇಷನ್ ಕೂಡ ಒಂದು ತಲೆನೋವಿಗೆ ಕಾರಣ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಬರದೇ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು ಒಂದು. ಮತ್ತು ನಿಮ್ಗೆ ಐ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಅದನ್ನು ಕೂಡ ನಾವು ಸರಿ ಮಾಡ್ಕೊಳ್ಬೇಕು. ಯಾವ ರೀತಿ ಸರಿ ಮಾಡ್ಕೋಬೇಕು ಮೇಡಮ್? ಯಾಕಂದರೆ ಬೇಸಿಗೆ ಕಾಲದಲ್ಲಿ ಅದು ಕೂಡ ಕಣ್ಣು ಈ ನೋವು ಇದೆಲ್ಲ ಸಹಜವಾಗಿ ಬರುತ್ತೆ. ಸೊ ಯಾವ ರೀತಿ ಅಂತ? ಆಯುರ್ವೇದದಲ್ಲಿ ಬಹಳಷ್ಟು ಚಿಕಿತ್ಸೆ ಇದೆ. ನಾನು ಇವಾಗ ಹೇಳಿದ್ನಲ್ಲ, ಮೈಗ್ರೇನ್ಗೂ ಕೂಡ ನಾವು ಕಂಪ್ಲೀಟಾಗಿ ನಾವು ಟ್ರೀಟ್ ಮಾಡ್ಬೋದು. ಬರೀ ಮೈಗ್ರೇನ್ ಅಷ್ಟೇ ಅಲ್ಲ, ಎಲ್ಲ ರೀತಿಯ ತಲೆನೋವನ್ನು ಕೂಡ ಆಯುರ್ವೇದದಲ್ಲಿ ನಾವು ಕಂಪ್ಲೀಟಾಗಿ ಟ್ರೀಟ್ ಮಾಡ್ಬೋದು. ಮತ್ತು ಕಣ್ಣದು ನೀವು ಹೇಳ್ತಿದ್ರಿ, ಕಣ್ಣದು ಅಷ್ಟೇ ಈ ಸೀಸನಲ್ಲಿ ಕಾಮನ್ ಆಗಿ ಬರುವಂಥದ್ದು ಅಂದರೆ ಅಲರ್ಜಿಕ್ ಕಂಜಕ್ಟಿವೈಟಿಸ್ ಆಗಿರ್ಬೋದು. ಅಥವಾ ಮತ್ತು ನೀವು ಕಾಮನ್ ಆಗಿ ನೋಡ್ತಿರೋದು ಅಂತಂದರೆ ಮಕ್ಕಳಲ್ಲಿ 70% ನೀವು ನೋಡ್ತಿರ್ಬೋದು ಕನ್ನಡಕವನ್ನು ಹಾಕೇ ಇರ್ತಾರೆ. ಸೊ ಅದಕ್ಕೇನು ಸೊಲ್ಯೂಷನೇ ಇಲ್ವಾ ಅಂತ ತುಂಬ ಪೇರೆಂಟ್ಸ್ ಕೇಳ್ತಾರೆ. ಸೊಲ್ಯೂಷನ್ ಇದೆ. ಆಯುರ್ವೇದದಲ್ಲಿ ಕ್ರಿಯಾಕಲ್ಪ ಚಿಕಿತ್ಸೆ, ನೇತ್ರತರ್ಪಣ ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆ ಮತ್ತು ಐ ಎಕ್ಸಸೈಸಸನ್ನು ನಾವು ಮಾಡಿಸ್ತೀವಿ. ನೀವು ಕರೆಕ್ಟಾಗಿ ಐ ಡ್ರಾಪ್ಸು ಇವನ್ನೆಲ್ಲ ಮಾಡಿದ್ರೆ 100% ನೀವು ಸ್ಪೆಕ್ಟಿಕಲ್ ಪವರನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಮತ್ತು ಈ ಕಾಮನ್ ಆಗಿ ಅಲರ್ಜಿ ಕಂಜಕ್ಟಿವೈಟಿಸು, ಸಿಂಪಲ್ ಕಂಜಕ್ಟಿವೈಟಿಸು, ಈ ಬಿಸಿಲಲ್ಲಿ ಕಾಡುವಂಥ ಬ್ಲೆಫರೈಟಿಸ್ಗೂ ಕೂಡ ನಾವು ಈಸಿಯಾಗಿ ಆಯುರ್ವೇದದಿಂದ ನಾವು ಟ್ರೀಟ್ ಮಾಡ್ಬೋದು. ಮೇಡಮ್, ಈ ತಲೆನೋವು ಅಂದರೆ ತಲೆನೋವುಗಳಲ್ಲೂ ಬೇರೆ ಬೇರೆ ಥರ ಇದೆಯಾ? ಸಾಕಷ್ಟು ಅಂದರೆ ಕೆಲವೊಬ್ಬರಿಗೆ ಒಂದು ಸೈಡ್ ತಲೆನೋವು ಅಂತಾರೆ, ಕೆಲವೊಬ್ಬರಿಗೆ ಪೂರ್ತಿ ತಲೆನೋವು ಬರುತ್ತೆ. ಇದರಲ್ಲೂ ತಲೆನೋವಲ್ಲೂ ಬೇರೆ ಬೇರೆ ಇದೆಯಾ, ಹೇಗೆ ಮೇಡಮ್? 100% ಇದೆ. ಈಗ ನೀವೇನಾದ್ರು ಅರ್ಧ ತಲೆನೋವು ಬರ್ತಿದೆ ಅಂತಂದರೆ ಅದು ಮೈಗ್ರೇನಲ್ಲಿ. ಅವ್ರಿಗೆ ಸ್ಪೆಷಲಿ ಬಿಸಿಲಿಗೆ ಹೋಗೋಕೆ ಆಗ್ತಿರೋದಿಲ್ಲ. ಬಿಸಿಲಿಗೆ ಹೋದರೆ ತಲೆನೋವು ಟ್ರಿಗರ್ ಆಗ್ತಿರುತ್ತೆ. ಮತ್ತು ಅವ್ರು ತುಂಬ ಥ್ರೋಬಿಂಗ್ ಟೈಪ್ ಆಫ್ ಪೇಯ್ನ್ ಇರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಮೈಗ್ರೇನಲ್ಲಿ ಯೂಶಲಿ 4 ಗಂಟೆಯಿಂದ 72 ಗಂಟೆವರೆಗೂ ಕಂಟಿನ್ಯೂಸ್ ಪೇಯ್ನ್ ಇರಬಹುದು. ಕೆಲವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ವೇರಿ ಆಗ್ತಾ ಹೋಗುತ್ತೆ. ಇನ್ನು ಸೈನೋಸೈಟಿಸ್ ಹೆಡ್ಡೇಕ್ ಇತ್ತು ಅಂತಂದರೆ ಸ್ಪೆಷಲಿ ಈ ಏರಿಯಾದಲ್ಲಿ, ಅಂದರೆ ಇದನ್ನು ನಾವು ಸೈನಸ್ ಏರಿಯಾ ಅಂತ ಹೇಳ್ತೀವಿ. ಮ್ಯಾಕ್ಸಿಲರಿ ಸೈನಸ್ಸು, ಇಥಮೋಡಲ್ ಸೈನಸ್ಸು, ನೀವು ಇಲ್ಲಿ ಫ್ರಾಂಟಲ್ ಸೈನಸ್ಸು, ಈ ಏರಿಯಾದಲ್ಲಿ ಏನಾದರೂ ಉರಿ ಊತ ಕಂಡ್ರೆ ಅದಕ್ಕೆ ನಾವು ಸೈನೋಸೈಟಿಸ್ ಅಂತ ಹೇಳ್ತೀವಿ. ಇವ್ರಿಗೆ ಸ್ಪೆಷಲಿ ಬೆಳಿಗ್ಗೆ ಹೊತ್ತು ತಲೆನೋವು ಜಾಸ್ತಿ ಇರುತ್ತೆ. ಅದೇ ನೀವು ಬಿಸಿಲಿಗೆ ಹೋಗ್ತಿದ್ರೆ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ. ಮತ್ತು ಸ್ಪೆಷಲಿ ಇವ್ರಿಗೆ ತಲೆಭಾರ ಜಾಸ್ತಿ ಇರುತ್ತೆ, ಕೆಳಗಡೆ ಬಗ್ಗಿದ್ರೆ ಅವ್ರಿಗೆ ತಲೆನೋವು ಜಾಸ್ತಿ ಆಗುತ್ತೆ. ಇದು ಸೈನೋಸೈಟಿಸ್ ಹೆಡ್ಡೇಕು. ಇನ್ನು ನೀವು ಈ ಕಾಮನ್ ಆಗಿ ಕಾಡುವಂಥದ್ದು ಟೆನ್ಷನ್ ಹೆಡ್ಡೇಕು. ಟೆನ್ಷನ್ ಹೆಡ್ಡೇಕಲ್ಲಿ ಯಾವ ರೀತಿ ಇರುತ್ತೆ, ನಾವು ಕ್ರೌನ್ ಹೆಡ್ಡೇಕ್ ಅಂತಲೂ ಹೇಳ್ತೀವಿ. ಅಂದರೆ ಸ್ಪೆಷಲಿ ಅವರಿಗೆ ಇಲ್ಲಿ ತುಂಬ ತಲೆನೋವುತ್ತಿರುತ್ತೆ, ಆದರೆ ಈ ರೀತಿಯಾಗಿರೋದಿಲ್ಲ, ಅಂದರೆ ತುಂಬ ಥ್ರಾಬಿಂಗ್ ಟೈಪ್ ಆಫ್ ಪೇನು ಆ ಥರ ಇರೋದಿಲ್ಲ. ಸೊ ಎಲ್ಲ ತಲೆನೋವಿಗೂ ಅಷ್ಟೇ ನಿಧಾನ ಪರಿವರ್ತನ ಅಂತಂದರೆ ಕಾಸಿಟಿವ್ ಫ್ಯಾಕ್ಟರ್ನ ನಾವು ಬಿಟ್ವಿ ಅಂತಂದರೆ ಡೆಫಿನೆಟ್ಲಿ ಎಲ್ಲ ತಲೆನೋವು ನಾವು ಟ್ರೀಟ್ ಮಾಡ್ಬೋದು. ಇದೆಲ್ಲ ಬರಬಾರ್ದು ಅನ್ನೋದಾದರೆ ಯಾವ ರೀತಿ ನಾವು ಕಾಪಾಡ್ಕೋಬೇಕು ಮೇಡಮ್? ಇದರಿಂದ ದೂರ ಇರಬೇಕು, ತಲೆನೋವಾಗಲಿ ಕಣ್ಣದಾಗಲಿ ಈ ಸಮಸ್ಯೆಗಳನ್ನು ಎದುರಿಸಬಾರ್ದು ಅಂದರೆ ಏನೆಲ್ಲ ನಾವು ಇದಕ್ಕೆ ಏನೆಲ್ಲ ತಯಾರಿ ಮಾಡ್ಕೋಬೇಕು, ಯಾವ ರೀತಿ ಇರಬೇಕು ಅಂತ? ಆಯುರ್ವೇದದಲ್ಲಿ ದಿನಚರ್ಯ ಅಂತ ಹೇಳಿದ್ದಾರೆ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡಬೇಕು ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು, ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಮತ್ತು ತಲೆನೋವು ಬರಬಾರ್ದು ಅಂತ ಅಂದರೆ ಫಸ್ಟು ಎಲ್ಲ ಡಿಸೀಸ್ಗೂ ಮುಖ್ಯ ಕಾರಣನೇ 90% ಡಿಸೀಸ್ಗೆ ನಾನು ಹೇಳ್ಬೋದು ಸ್ಟ್ರೆಸ್. ಸೊ ನೀವು ಟೆನ್ಷನ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ. ಇದರಿಂದನೇ ಎಷ್ಟೋ ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡ್ಕೊಳ್ಬೋದು. ಮತ್ತು ಕಣ್ಣಿನ ತೊಂದರೆ ಬರಬಾರ್ದು ಅಂತಂದರೆ ಫಸ್ಟು ನಿಮ್ಮ ಮಕ್ಕಳಿಗೆ ಹೆಚ್ಚು ಮೊಬೈಲ್ ಟಿವಿನ ಕೊಡಬೇಡಿ. ಮತ್ತು ಅವ್ರಿಗೆ ಆದಷ್ಟು ಮಕ್ಕಳಿಗೆ ಆಟ ಆಡೋಕ್ಕೆ ಬಿಡಬೇಕು. ಈವನ್ ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದನೂ ಕೂಡ ಮಯೋಪಿಯಾ ಬರುತ್ತೆ ಅಂತ ಕೆಲವು ರಿಸರ್ಚಸ್ ಹೇಳುತ್ತೆ. ಸೊ ಮಕ್ಕಳಿಗೆ ನಾವು ಹೊರಗಡೆ ಆಟ ಆಡೋಕ್ಕೆ ಬಿಡೋಣ. ಮತ್ತು ಅವರಿಗೆ ಹೆಚ್ಚು ಪೋಷಕಾಂಶ ಇರುವಂಥ ಆಹಾರವನ್ನು ಕೊಡೋಣ. ನುಗ್ಗೆ ಸೊಪ್ಪಾಗಲಿ, ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಎಲ್ಲ ರೀತಿಯಾದ ತರಕಾರಿಗಳನ್ನು ಹೆಚ್ಚಾಗಿ ಕೊಡೋಣ. ಚಾಕ್ಲೇಟ್ಸು, ಮೈದಾ ಐಟಮ್ಸ್ನ ಕಡಿಮೆ ಮಾಡೋಣ. ಮತ್ತು ಈ ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ನೀರನ್ನು ಕೊಡಿ. ಈ ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮು ಕೊಡೋ ಬದಲು ನೀವು ಹೆಚ್ಚಾಗಿ ನೀರಿರುವಂಥ ಹಣ್ಣುಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದಕ್ಕೆ ನೀವು ಪ್ರೋತ್ಸಾಹ ಮಾಡಿ. ಮೇಡಮ್, ಇವಾಗ ಒಂದು ವಿಷಯ ಹೇಳಿದ್ರೆ ಕೂಲ್ ಡ್ರಿಂಕ್ಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬೇಕರಿಗಳಲ್ಲಿ ಸಿಗ್ತಕ್ಕಂಥ ಸಾಫ್ಟ್ ಡ್ರಿಂಕ್ಸು ಸಾಕಷ್ಟು ಜನ ಈ ಬೇಸಿಗೆಯಲ್ಲಿ ಕುಡಿತಾರೆ. ಅದರಿಂದ ಏನೆಲ್ಲ ಪ್ಲಸ್ ಇದೆ, ಮೈನಸ್ ಇದೆ ಮೇಡಮ್? ಯಾಕಂದರೆ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ, ಇನ್ನೊಂದು ಸಾಕಷ್ಟು ಹೇಳ್ತಾರೆ ಮೇಡಮ್. ನೀವು ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್? ಡೆಫಿನೆಟ್ಲಿ ಸರ್. ಆ್ಯಕ್ಚುಲಿ ಈ ಸೀಸನಲ್ಲಿ ಬೇಸಿಗೆಗಾಲದಲ್ಲಿ ನಮ್ಮ ಅಗ್ನಿ ಕಡಿಮೆ ಇರುತ್ತೆ, ಅಂದರೆ ನಿಮ್ಮ ಡೈಜೆಸ್ಟಿವ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಆ್ಯಕ್ಚುಲಿ ನಾವು ಐಸ್ ಕ್ರೀಮ್ ತಿಂದರೆ ನಮ್ಮ ಡೈಜೆಷನ್ ಜಾಸ್ತಿ ಆಗೋದಿಲ್ಲ, ಡೈಜೆಷನ್ ಕೆಪಾಸಿಟಿ ಜಾಸ್ತಿ ಆಗೋದಿಲ್ಲ, ಇನ್ನೂ ಕಡಿಮೆ ಆಗುತ್ತೆ. ಜಸ್ಟ್ ನಿಮಗೆ ಬಾಯಿಗೆ ತಣ್ಣಗೆ ಅನಿಸುತ್ತೆ ಹೊರತು ಅದು ನಿಮ್ಮ ದೇಹಕ್ಕೆ ತಣ್ಣಗೆ ಮಾಡೋದಿಲ್ಲ.
ಇನ್ನು ನಿಮ್ಮ ಡೈಜೆಷನ್ನ ಇಂಡೈಜೆಷನ್ ಮಾಡುತ್ತೆ. ಮತ್ತು ಈ ಕೂಲ್ ಡ್ರಿಂಕ್ಸಲ್ಲಂತೂ ಹೆಚ್ಚಾಗಿ ಶುಗರೇ ಇರುತ್ತೆ, ಕಾರ್ಬನನ್ನು ಕಂಪ್ರೆಸ್ ಮಾಡಿ ಹಾಕಿರ್ತಾರೆ, ಅಂದರೆ ನಿಮಗೆ ವಿಷಾನೇ ಕೊಡ್ತಾ ಇದ್ದಾರೆ. ನಾವು ಅದನ್ನು ದುಡ್ಡು ಕೊಟ್ಟು ತಗೊಂಡು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಿದ್ದೀವಿ. ಅದ್ರ ಬದಲು ನಮ್ಮ ಮನೇಲಿ ಹೇಳಿರುವಂಥ ಮಜ್ಜಿಗೆ ಇರ್ಬೋದು, ಶರ್ಬತ್ ಆಗಿರ್ಬೋದು, ಈ ತರ್ಬೂಜದ ಶರ್ಬತ್ ಆಗಿರ್ಬೋದು, ಲೆಮನ್ ಜ್ಯೂಸ್ ಆಗಿರ್ಬೋದು, ಅದನ್ನು ತಗೊಳ್ಳಿ. ಅದು ಆ್ಯಕ್ಚುಲಿ ನಿಮ್ಮ ದೇಹನ ತಂಪು ಮಾಡುತ್ತೆ. ನಿಮ್ಮ ಆಹಾರದಲ್ಲಿ ಸ್ವಲ್ಪ ಸೌತೆಕಾಯಿ ಕೋಸಂಬರಿ ಮಾಡ್ಕೊಳ್ಳಿ, ಅದು ನಿಮ್ಮ ದೇಹನ ತಂಪು ಮಾಡುತ್ತೆ. ಹೆಚ್ಚಾಗಿ ನೀರನ್ನು ಸೇವನೆ ಮಾಡಿ, ಇದು ನಿಮ್ಮ ದೇಹನ ತಂಪು ಮಾಡುತ್ತೆ. ಮತ್ತು ಡೈಜೆಸ್ಟಿವ್ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಈಗ ಹೆವಿ ಫುಡ್ಡು, ಮಸಾಲೆ ಇರುವಂಥ ಆಹಾರನ ತಗೊಳ್ಳಿಲ್ಲ ಅಂತಂದರೆ ಎಷ್ಟೋ ಡಿಸೀಸನ್ನು ನಾವು ಪ್ರಿವೆಂಟ್ ಮಾಡಬಹುದು.